ನಡು ರಸ್ತೆಯಲ್ಲೇ ನಗರಸಭೆ ಮಾಜಿ ಸದಸ್ಯನ ಭೀಕರ ಕೊಲೆ. ವಾಯುವಿಹಾರಕ್ಕೆ ಹೋದವನನ್ನ ಚುಚ್ಚಿ ಚುಚ್ಚಿ ಸಾಯಿಸಿದ್ರು. ಎಸ್ ವೀಕ್ಷಕರ, ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರೋ ಭಯಾನಕ ಘಟನೆ ಇದು. ಆಗಿನ್ನು ಕತ್ತಲು ಸರಿದು ಬೆಳಕು ಮೂಡೋದಕ್ಕೆ ಶುರುವಾಗಿತ್ತು. ಕೆಲವರು ಇನ್ನೂ ಹಾಸಿಗೆಯಿಂದ ಎದ್ದೇ ಇರಲಿಲ್ಲ. ಇನ್ನು ಕೆಲವರು ಆಗಷ್ಟೇ ಎದ್ದು ಮುಖ ಮೂತಿ ತೊಳೆದುಕೊಂಡು ತಮ್ಮ ತಮ್ಮ ಕೆಲಸದತ್ತ ಮುಖ ಮಾಡ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಕಾರವಾರ ನಗರದ ಆ ಪ್ರಮುಖ ರಸ್ತೆಯಲ್ಲಿ ಒಂದು ಹೆಣ ಬಿದ್ದು ಬಿಟ್ಟಿತ್ತು. ಕಾರವಾರ ಕರ್ನಾಟಕದ ಕಾಶ್ಮೀರ ಅಂತಲೇ ಪ್ರಸಿದ್ಧಿ ಪಡೆದಿರೋ ಉತ್ತರ ಕನ್ನಡ ಜಿಲ್ಲೆಯ ಪುಟ್ಟ ನಗರ. ಕಡಲ ಅಂಚಿನಲ್ಲೇ ಇರೋದ್ರಿಂದ ಯಾವಾಗಲೂ ವಿಪರೀತ ಸೆಕೆ. ಸದಾ ಬಿಸಿಲಿನ ಬೇಗೆಯಿಂದ ಬೇಯ್ತಿದ್ರೋ ಅಷ್ಟೇನು ದೊಡ್ಡ ಗಲಾಟೆ ದೊಂಬಿ ಇಲ್ಲದೆ ತಣ್ಣಗಿರ್ತಿದ್ದ ಊರು. ಆದ್ರೆ ಇವತ್ತು ಬೆಳಗ್ಗೆ ನಡೆದಿರೋ ಆ ಭಯಾನಕ ಘಟನೆಯಿಂದ ಇಡೀ ಕಾರವಾರಕ್ಕೆ ಕಾರವಾರವೇ ಬೆಚ್ಚಿ ಬಿದ್ದಿದೆ. ನಗರದ ಬಿಎಸ್ಎನ್ಎಲ್ ಕಚೇರಿಯ ಬಳಿ ನಡೆದಿರುವ ನಗರಸಭೆ ಮಾಜಿ ಸದಸ್ಯನ ಕೊಲೆ ಪ್ರಕರಣ ಕಾರವಾರಿಗರಲ್ಲಿ ನಡುಕ ಹುಟ್ಟಿಸಿದೆ. ಹೌದು, ಮಾಜಿ ನಗರಸಭೆ ಸದಸ್ಯ ರೌಡಿ ಶೀಟರ್ ಸತೀಶ್ ಕೊಳಂಕರ್ ಅವರನ್ನ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಿಎಸ್ಎನ್ಎಲ್ ಕಚೇರಿ ಬಳಿ ನಡೆದಿದೆ. ಇಂದು ಬೆಳಗ್ಗೆ ವಾಯುವಿಹಾರಕ್ಕೆ ತೆರಳಿದ್ದ ವೇಳೆ ಇಬ್ಬರು ದುಷ್ಕರ್ಮಿಗಳು ಸತೀಶ್ ಅವರ ಮೇಲೆ ಹಲ್ಲೆ ನಡೆಸಿದ್ದು ಬಳಿಕ ಚಾಕುವಿನಿಂದ ಎದೆಗೆ ಇರಿದು ಹತ್ಯೆ ಮಾಡಿದ್ದಾರೆ. ಇನ್ನು ತಕ್ಷಣ ಅವರನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸತೀಶ್ ಕೋಳಂಕರ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ವ್ಯಾವಹಾರಿಕ ವಿಚಾರದ ದ್ವೇಷದಿಂದ ಸತೀಶ್ ಹತ್ಯೆಯಾಗಿರುವ ಶಂಕೆ ಇದೆ. ಸತೀಶ್ ಕೋಳಂಕರ್ ವಿರುದ್ಧ ಕಾರವಾರ ನಗರ ಠಾಣೆಯಲ್ಲಿ 9ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಹೀಗಾಗಿ ಅವರನ್ನ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗಿತ್ತು. 10 ದಿನಗಳ ಹಿಂದೆ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಹಣಕಾಸಿನ ವಿಚಾರವಾಗಿ ಗಲಾಟೆ ಕೂಡ ನಡೆದಿತ್ತು ಎನ್ನಲಾಗಿದೆ. ಹಣದ ವ್ಯವಹಾರದಿಂದಾಗಿ ಸತೀಶ್ ಕೋಳಂಕರ್ ಮತ್ತು ಬೈತಕೋಲದ ನಿತೀಶ್ ಹಾಗೂ ಇತರರ ನಡುವೆ ಗಲಾಟೆ ನಡೆದಿತ್ತಂತೆ. ಇವತ್ತು ಬೆಳಗ್ಗೆ ವಾಯುವಿಹಾರಕ್ಕೆ ಮಾರ್ಕೆಟಿಗೆ ಬಂದ ಸತೀಶ್ ಅವರನ್ನ ಅಡ್ಡಗಟ್ಟಿ ಮತ್ತೆ ನಿತೀಶ್ ಹಣದ ಬಗ್ಗೆ ಪ್ರಶ್ನಿಸಿದ್ದಾನಂತೆ. ಆಗ ಇಬ್ಬರ ನಡುವೆ ವಾಗ್ವಾದ ಉಂಟಾಗಿತ್ತು. ಆ ಸಮಯದಲ್ಲಿ ನಿತೀಶ್ ಮತ್ತು ಸಹಚರರು ಸತೀಶ್ ಮೇಲೆ ಚಾಕುವಿನಿಂದ ದಾಳಿ ಮಾಡಿ ಹತ್ಯೆಗೈದಿದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಇದು ಒಂದು ವೈಯಕ್ತಿಕ ಮತ್ತು ಸಾಲದ ವ್ಯವಹಾರಕ್ಕೆ ಆದ ಕೊಲೆಯಾಗಿದೆ. ಆರೋಪಿಗಳ ಮಾಹಿತಿ ಕೂಡ ದೊರೆತಿದ್ದು ಶೀಘ್ರದಲ್ಲಿ ಬಂಧಿಸುತ್ತೇವೆ. ಕಾರವಾರದಲ್ಲಿ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿದೆ ಅಂತ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ತಿಳಿಸಿದ್ದಾರೆ. ಬೆಳಗ್ಗೆ ಇಲ್ಲಿ ಮಾರ್ಕೆಟಲ್ಲಿ ಬಿಎಸ್ಎನ್ಎಲ್ ಆಸ್ಪತ್ರೆ ವಾಸ ಮಾಡುವಾಗ ಕೊಳಂಕರ್ ಅಂತ ಹೇಳಿ ರೌಡಿ ಶೀಟರ್ ಈ ಹಿಂದೆ ಮೇಲೆ 9 ರಿಂದ 10 ಕೇಸ್ಗಳಿದೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಮೇಲೂ ಕೇಸ್ಗಳಿದೆ, ಚೀಟಿಂಗ್ ಎಲ್ಲ ಕೇಸ್ಗಳು. ಈಗೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಯಾವುದಾದ್ರು ಬಿಲ್ಡಿಂಗ್ ಹೋಗ್ಬಿಟ್ಟು ಅಲ್ಲಿ RTSನಲ್ಲಿ ಬಿಲ್ಡಿಂಗ್ ಮಾಡೋದು, ಅವರಿಗೆಲ್ಲ ಎದುರಿಸುವಂಥ ಕೆಲಸದಲ್ಲಿ ತುಂಬ ಕೇಸ್ಗಳಿದೆ. ಇವರು ಚಿತ್ತಾಪುರ ಇದ್ದಾರೆ ಮತ್ತು ಇಲ್ಲಿ ಪದ್ಮನಾಭ ಅಂತ ವಿಲೇಜಲ್ಲೂ ಸಹ ಅವರು ವಾಸ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಅಲ್ಲಿ BSNL ಕಚೇರಿ ವಾಕಿಂಗ್ ಮಾಡುವಾಗ ಇಬ್ಬರು ವ್ಯಕ್ತಿಗಳು ಬಂದು ಗಲಾಟೆ ತೆಗೆದು ಅವನ್ನ ಚಾಕುವಿನಿಂದ ಹಿಡಿದಿದ್ದಾರೆ. ಸೊ ಭಾಗ್ಯಮಧ್ಯ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ ಅಲ್ಲಿಂದ ಪಬ್ಲಿಕ್ಕು ಮತ್ತು ಅಂಗಡಿಯವರು ಅದನ್ನು ಪೊಲೀಸರು ಇಮಿಡಿಯೇಟ್ಲಿ ಅವ್ರನ್ನ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿ ಅವರು ಮೃತ ಹೊಂದಿದ್ದಾರೆ. ಒಂದು ರೈಟ್ ಕೈಗೆ ಮತ್ತು ಇನ್ನೊಂದು ಪಕ್ಕೆಗೆ ದೊಡ್ಡ ಹೊರಗಡೆ ಸ್ಟ್ಯಾಬ್ ಇಂಜುರಿ ಆಗಿದೆ ವಿತ್ ನೈಫ್. ಸೊ ನಾವು ಪ್ರಾಣ ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ, ಬಟ್ ಚಿಕಿತ್ಸೆ ಫಲಕಾರಿಯಾಗಿ ಅವರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಅವರು ನಮ್ಮ ನಗರಸಭೆಯ ಸದಸ್ಯರು ಸಹ ಆಗಿದ್ದರು. ಈಗ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡಿದ್ದಾರೆ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಪ್ರೀಮಿಯರ್ ಹೋಟ್ಲಲ್ಲಿ ಕಳೆದ ಒಂದು ವಾರದ ಹಿಂದೆ ಈ ಯಾರು ಇಬ್ಬರು ವ್ಯಕ್ತಿಗಳು ಇವು ದುಡ್ಡು ಇಸ್ಕೊಂಡಿದ್ದಾರೆ. ಇವರು 1.5 ಲಕ್ಷ ಮೇಲೆ 2.5 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಆ ದುಡ್ಡನ್ನು ವಾಪಸ್ ಕೊಡಿ ಅಂತ ಹೇಳಿ ಪ್ರೀಮಿಯರ್ ಹೋಟ್ಲಲ್ಲಿ ಗಲಾಟೆ ನಡೆದಿದೆ. ಅದು ಪೊಲೀಸ್ಗೆ ಬಂದಿಲ್ಲ. ಈಗ ನಮಗೆಲ್ಲ CCTV ಫುಟೇಜನ್ನು ತೆಗೆಸಿದ್ದೀವಿ. ಆ ದುಡ್ಡಿನ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಬೆಳಗ್ಗೆ ಸಹ ಅವ್ರು ಬಂದು ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಕೊಳಂಕರ್ಗೆ ಕೇಳಿದ್ದಾರೆ. ಆ ವಿಚಾರವಾಗಿ ಗಲಾಟೆ ಆಗಿ ಅದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಅವರು ತಂದಿದ್ದಂಥ ಚಾಕುವಿಂದ ಅವನು ಹಿಡಿದು ಕೊಲೆ ಮಾಡಿದ್ದಾರೆ.
ಸೊ ಆರೋಪಿಗಳು ಯಾರು ಅಂತ ನಮಗೆ ಪತ್ತೆ ಸುಳಿವು ಸಿಕ್ಕಿದೆ. ಹೀಗಾಗಿ ಅದನ್ನು ಪತ್ತೆ ಹಚ್ಚಲು ನಮ್ಮ DSP ಕಾರವಾರ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಡಿಷನಲ್ SP ಅವರು ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಈಗಾಗಲೇ ತಂಡ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಫೀಲ್ಡಲ್ಲಿದೆ. ನಾವು ಸದ್ಯದಲ್ಲೇ ಆರೋಪಿಗಳನ್ನ ಬಂಧನ ಮಾಡೋ ವಿಶ್ವಾಸ ನಮಗಿದೆ. ಈ ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಇದೆ. ಇವರು ಶ್ರೀಕಾಕುಳದಲ್ಲಿ ಇವತ್ತು ಅವ್ರನ್ನ ಕ್ರಿಮೇಷನ್ ಮಾಡ್ತೀವಿ. ಯಾವುದೋ ಪೊಲಿಟಿಕಲ್ ರಿಮಾರ್ಫಿಕೇಷನ್ ಆಗಲಿ ಅಥವಾ ಇನ್ನೊಂದು ಶಾಂತಿ ಭದ್ರತೆ ಸಮಸ್ಯೆಗೆ ಯಾವುದೇ ಇಶ್ಯೂಸ್ ಇಲ್ಲ. ಇದು ವೈಯಕ್ತಿಕವಾಗಿ ಆಗಿರುವಂತಹ ಒಂದು ಘಟನೆ. ಒಟ್ಟಿನಲ್ಲಿ ಮಾಜಿ ನಗರಸಭಾ ಸದಸ್ಯನ ಕೊಲೆಯಿಂದಾಗಿ ಶಾಂತವಾಗಿದ್ದ ಕಾರವಾರ ನಗರ ಬೆಚ್ಚಿ ಬಿದ್ದಿದೆ. ಕಾರವಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.